ಬಾಗಿನ ಅರ್ಪಿಸುವ ಮೂಲಕ ರೈತರು ಹಾಗೂ ಮಹಿಳೆಯರು ವಿಶೇಷವಾಗಿ ಪೂಜೆ ಸಲ್ಲಿಸಿದ ಘಟನೆ ಮುದ್ದೇಬಿಹಾಳ ತಾಲೂಕಿನ ಚಿಕ್ಕಬಿಜೂರ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ಕಲಿನಾಥೇಶ್ವರ ದೇವಸ್ಥಾನದ ಪಕ್ಕದಲ್ಲಿರುವಂತಹ ಕೃಷ್ಣಾ ನದಿಯಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಉತ್ತಮ ಮಳೆ, ಸಮೃದ್ಧ ಬೆಳೆ ಹಾಗೂ ರೈತರ ಬದುಕು ಹಸನಾಗಲಿ ಅಂತ ಹೇಳಿ ಪ್ರಾರ್ಥಿಸಲಾಯಿತು. ರೈತ ಮುಖಂಡ ಶಶಿಧರ ಗೌಡ ಬಂಗಾರಿ ಮಾತನಾಡಿ, ಕೃಷ್ಣಾ ನದಿ ತಟದ ಜನರು ಕೃಷಿಯನ್ನೇ ನಂಬಿಕೊಂಡು ಬದುಕ್ತಾ ಇದ್ದು, ರೈತರು ಆಧುನಿಕ ತಂತ್ರಜ್ಞಾನ ಹಾಗೂ ವೈಜ್ಞಾನಿಕ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳಬೇಕು ಅಂತ ಹೇಳಿ ತಿಳಿಸಿದರು. ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆಯ ಗೌರವಾಧ್ಯಕ್ಷ ಶಶಿಕಾಂತ್ ಗುರೂಜಿಯವರ ಸಲಹೆಯ ಮೇರೆಗೆ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳಿ ತಿಳಿಸಿದರು. ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದಂತಹ ಗುರುಮೂರ್ತಿ ಕಣಕಾಲ ಮಠ ಮಾತನಾಡಿ, ಕೃಷ್ಣಾ ನದಿ ಈ ಭಾಗದ ರೈತರ ಬದುಕಿನ ಜೀವನಾಡಿಯಾಗಿದ್ದು, ನದಿಗೆ ಕೃತಜ್ಞತೆ ಸಲ್ಲಿಸುವ ಉದ್ದೇಶದಿಂದ ಬಾಗಿನ ಅರ್ಪಿಸಿರುವುದು ಸಂತಸದ ಸಂಗತಿ ಅಂತ ಹೇಳಿ ತಿಳಿಸಿದ್ರು. ಜಲಸಂಪನ್ಮೂಲವನ್ನು ಸಂರಕ್ಷಿಸಿ ನೀರನ್ನ ಸಮರ್ಪಕವಾಗಿ ಬಳಸಿಕೊಳ್ಳುವಂತಹ ಜವಾಬ್ದಾರಿ ಎಲ್ಲರ ಮೇಲಿದೆ ಅಂತ ಹೇಳಿ ತಿಳಿಸಿದ್ರು. ಕಾರ್ಯಕ್ರಮದಲ್ಲಿ ಶಂಕರರಾವ ದೇಶಮುಖ, ಮಹಂತೇಶ್ ಗಂಗನಗೌಡರ, ಬಸಣ್ಣ ವಡಗೇರಿ, ಶಂಕರಗೌಡ ಪಾಟೀಲ ಸೇರಿದಂತೆ ಹಲವು ರೈತ ಮುಖಂಡರು, ಗ್ರಾಮದ ಮಹಿಳೆಯರು, ಹಿರಿಯರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ರು. ಕೃಷ್ಣಾ ನದಿ ಸದಾ ಸಮೃದ್ಧವಾಗಿ ಹರಿಯಲಿ, ರೈತರ ಹೊಲಗಳಲ್ಲಿ ಉತ್ತಮ ಬೆಳೆ ಬರಲಿ ಅನ್ನುವಂಥ ಆಶಯದೊಂದಿಗೆ ಕಾರ್ಯಕ್ರಮ ನೆರವೇರಿತು. ವರದಿ ಅಬೂಬಕರ್, ರಕ್ಕಸಗಿ, ನಾಲತವಾಡ. ಇತಿಹಾಸ ಎಲ್ಲೆಲ್ಲ ಕೇಳ್ತಿದ್ವಿ ನಾವು. ಸಿಎಂ ಬಂದು, ಡೆಪ್ಯೂಟಿ ಸಿಎಂ ಬಂದು, ಉಸ್ತುವಾರಿ ಮಂತ್ರಿ ಬಂದು ಯಾವ್ದಾವ್ದೋ ಡ್ಯಾಮ್ನಾಗ ಬಾಗಿನ ಅರ್ಪಣೆ ಮಾಡ್ತಿದ್ರು. ಇವತ್ತು ಇದ್ರ ಮಾಡ್ಯಾಕ ಕಾರಣ ಅಂದ್ರೆ ಮೊನ್ನೆ ತಾನೇ ಈ ಕಾರ್ಖಾನೆ ಚಲೋ ಆಗೋ ಮುಂದೆ ಗುಡ್ಲಾಪುರ ಒಳಗೆ ಶ್ರೀಕಾಂತ್ ಗುರೂಜಿ ಅವರೇನು ಸ್ಟ್ರೈಕ್ ಮಾಡಿದ್ರಲ್ಲ, ಆ ಸ್ಟ್ರೈಕ್ಲಿಂದನ ನಮ್ಮ ಈ ಕಡೆ ಉತ್ತರ ಕರ್ನಾಟಕ ಇರ್ಬೋದು, ಮಧ್ಯ ಕರ್ನಾಟಕ ಇರ್ಬೋದು, ರೈತರ ಒಂದು ಲೂಟಿ ಆಗಕ್ಕೆ ಕಾರಣ ಅದೇ. ಆ ಶಶಿಕಾಂತ್ ಗುರೂಜಿ ಅವರು ಒಂದು ನಮ್ಮ ತಲೆಗೂ ಇದ್ದಿಲ್ಲ. ಅವ್ರು ಗುರೂಜಿ ಅವರು ಮೊನ್ನೆ ಒಂದು 4 ದಿವಸದಿಂದ ಫೋನ್ ಮಾಡಿದ್ರು ನನಗೆ. ನಿಮ್ಮಲ್ಲಿ ಅಲ್ಲಿ ಕೃಷ್ಣಾ ನದಿ ಐತಪ್ಪ, ದೊಡ್ಡ ಡ್ಯಾಮ್ ಐತಿ, ಆ ನದಿ ತುಂಬೈತಿ, ನೀವೆಲ್ಲ ರೈತರು ಕರ್ಕೊಂಡು ಅದಕ್ಕೊಂದು ಬಾಗಿನ ಅರ್ಪಣೆ ಮಾಡ್ರಿ. ಅದು ಯಾಕಂದ್ರೆ ನದಿ ಬರೇ ನದಿ ಅಲ್ಲ, ನಾವು ಬರೇ ನೀರು ಅಂತೀವಿ ಅದಕ್ಕೆ. ಅದರಲ್ಲಿ ಮಹತ್ವ ಭಾಳ ಇದೆ. ಬರೇ ನೀರಿಗಾಗಿ ಅಲ್ಲ, ಅದೊಂದು ಸಾಂಸ್ಕೃತಿಕ ಶ್ರೀಮಂತಿಕೆ, ಅದೊಂದು ನಮ್ಮ ಪರಂಪರೆ, ಅದೊಂದು ದೇವ ಸ್ವರೂಪ. ಈಗ ಭೂಮಿ ಮೇಲೆ ಜಗತ್ತು ಸೃಷ್ಟಿ ಆಗ್ಬೇಕಾದ್ರೆ ಪಂಚಭೂತಗಳು ಯಾವಂದ್ರೆ ಒಂದು ಭೂಮಿ, ಒಂದು ನೀರು, ಒಂದು ಬೆಳಕು, ಒಂದು ಗಾಳಿ, ಒಂದು ಬೆಂಕಿ, ಪಂಚಭೂತಗಳು. ಆ ಪಂಚಭೂತಗಳಿಂದ ನಾವು ಯಾರು ಬದುಕಿರಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ಭಗವಂತ ನಮಗೆ ಫ್ರೀಯಾಗಿ ಕೊಟ್ಟಾನ. ಇದು ನಮಗೆ ಕಾಮನ್ ಆಗಿ ನೀರಿಗೆ ನಾವು ಅಷ್ಟು ಬೆಲೆ, ನಮಗೆ ಇಲ್ಲಿದ್ದರಿಗೆ ಅಷ್ಟು ಸಿಗಲ್ಲ ಬೆಲೆ, ಅಷ್ಟು ನಾವು ಕೊಡಂಗಿಲ್ಲ. ಅದಕ್ಕೆ ನೀರು ಇರ್ಲಾರ್ದವರಿಗೆ ಗೊತ್ತಾಗುತ್ತೆ ಅದರ ಬೆಲೆ ಏನೈತೆ ಅನ್ನೋದು. ಅದಕ್ಕಾಗಿ ಆ ನೀರು ಬರುವಾಗ ನಾವು ಅದಕ್ಕೆ ಬಾಗಿನ ಕೊಟ್ಟು, ಬಳಿ ತುಂಬು ಟೈಮ್ದಾಗ ಬಾಗಿನ ಕೊಟ್ಟು ಅದಕ್ಕೊಂದು ನಾವು ಆಮಂತ್ರಣ ಮಾಡ್ಕೊಂಡಂಗೆ. ಅದು ಬಾಗಿನ ಅರ್ಪಣೆ ಅಂದ್ರೆ ಹೊಳಿ ತುಂಬಿದಾಗ ಆ ಹೊಳಿಯನ್ನು ನಾವು ಸ್ವಾಗತದ ಮುಖಾಂತರ, ನಮ್ಮ ಪೂಜ್ಯ ಭಾವನೆ ಮುಖಾಂತರ ಅದನ್ನು ನಾವು ಸ್ವಾಗತ ಮಾಡ್ಕೋಬೇಕು. ಹೊಳಿ ತುಂಬಿತ್ತಂದ್ರೆ ನಮ್ಮ ಹೊಟ್ಟೆ ತುಂಬಿದಂಗೆ, ನಮ್ಮ ಒಡಲು ತುಂಬಿದಂಗೆ. ಅದು ನೀರು ಇಲ್ಲಂದ್ರೆ ನಾವು ಇರಂಗಿಲ್ಲ ಈ ಟೈಮ್ದಾಗ. ಅದಕ್ಕಾಗಿ ಗಂಗಾ, ಅದೊಂದು ಕೃಷ್ಣಾ ನದಿಗೆ ಇರ್ಬೋದು, ಗಂಗಾ ನದಿ ಇರ್ಬೋದು, ಇನ್ನೂ ಯಾವುದೇ ನದಿ ಇರ್ಬೋದು, ಆ ನದಿಗಳಿಗೆ ನಮ್ಮ ಮನಪೂರ್ವಕ ಈ ಬಾಗಿನ ಅರ್ಪಣೆ ಮಾಡಿದ್ರೆ ಅದು ಮುಂದೆ ಎಂದೂ ಅದರಿಂದನೇ ನಾವು ಬದುಕೋದು. ಮುಂದೆ ಎಲ್ಲ ಕಾಲಕ್ಕೂ ನಮ್ಮ ಹಿರಿಯರಿಂದಾಗಲಿ, ನಮ್ಮ ಅಜ್ಜಿ ಮುತ್ತಂದಿರಾಗಲಿ ಸಾವಿರಾರು ವರ್ಷಗಳಿಂದನೇ ಅದು ನದಿ ಅದಾವ. ಅವತ್ತಿಂದನೂ ಅದ ನದಿ ಮ್ಯಾಗ, ಈ ಭೂಮಿ ಮ್ಯಾಗ ನಾವು ಡಿಪೆಂಡ್ ಆಗಿವಿ. ಮತ್ತು ಇದು ಬಿಟ್ರ, ಈ ನೀರು ಬಿಟ್ರ, ಈ ಭೂಮಿ ಬಿಟ್ರ, ಈ ಬೆಂಕಿ ಬಿಟ್ರ, ಈ ಗಾಳಿ ಬಿಟ್ರ, ಈ ಬೆಳಕ ಬಿಟ್ರ ನಾವು ಯಾಕಂತ ಆ ಪ್ರಾಣಿಗಳಿಗೆ ಜಲಚರವಾಗಿರ್ತಕ್ಕಂಥವರಿಗೆ ಬದುಕು ಕೊಡ್ತಕ್ಕಂಥದ್ದು ಯಾವುದಂದ್ರೆ ಆ ನೀರು. ಈ ಕೃಷ್ಣೆ ಸಾಕ್ಷಾತ್ ಮಾತೃ ಹೃದಯದು. ತಾಯಿ ಸ್ವರೂಪ ಯಾವುದಂದ್ರೆ ನಮ್ಮ ಕೃಷ್ಣೆ, ತಾಯಿ ಸ್ವರೂಪ ಯಾವುದಂದ್ರೆ ನದಿ. ಅದಕ್ಕಾಗಿ ನದಿಗಳಿಗೆ ಹೆಣ್ಣಿನ ಹೆಸರನ್ನೇ ಇಟ್ಟಾರೆ. ಸಪ್ತ ನದಿಗಳು ಕೃಷ್ಣ, ಕಾವೇರಿ, ಗಂಗಾ, ಯಮುನಾ, ತುಂಗಾ, ಭದ್ರಾ ಅಂಥೇಳಿ
ಹೆಣ್ಣಿನ ಹೆಸರನ್ನು ನದಿಗಿರ್ತಾರೆ. ಈ ಬಾಗಿನ ಬಿಡೋ ಉದ್ದೇಶ ಏನಂದರೆ, ಒಂದು ಹೆಣ್ಣು ಮಗಳು ತವರ ಮನೆಯಿಂದ ಗಂಡನ ಮನೆಗೆ ಹೋಗುವಂಥ ಸಂದರ್ಭದಲ್ಲಿ ಯಾವ ರೀತಿ ಆ ಹೆಣ್ಣು ಮಗಳಿಗೆ, ಆ ತಾಯಿಗೆ ನಾವು ಉಡಿ ತುಂಬಿ ಕಳಿಸ್ತೀವಲ್ಲ, ಇದಕ್ಕೆ ಬಾಗಿನ ಅಂತಾರೆ. ನಾವೊಂದು 2 ಮರವನ್ನು ತಂದು ಅರಿಶಿಣ ಕುಂಕುಮ ಅಂದರೆ ಲಕ್ಷ್ಮೀ ಸ್ವರೂಪಗಳು ಮತ್ತು ನವಧಾನ್ಯಗಳನ್ನು ಹಾಕಿರ್ತೀವಿ. ಅಂದರೆ ಬೆಲ್ಲ, ಅದು ಕೂಡ ಲಕ್ಷ್ಮೀ ಸ್ವರೂಪ. ಬೆಲ್ಲ, ನವಧಾನ್ಯ, ಮಂಗಳಸೂತ್ರ, ಆ ಗಂಡುಮಚ್ಚುಗಳು, ಬಳೆ, ಅರಿಶಿಣ, ಕುಂಕುಮ, ಹೀಗೆ ಆ ಒಂದು ಮುತ್ತೈದಿಗೆ ಯಾವ ಸ್ಥಾನವನ್ನು ಕೊಟ್ಟು ನಾವು ಉಡಿ ತುಂಬಿ ಗಂಡನ ಮನೆಗೆ ಕಳಿಸ್ತೀವೋ ಅದೇ ರೀತಿಯಾಗಿ ಬಾಗಿನ ಅಂದರೆ ಇದು ನಮ್ಮ ಭಾರತೀಯ ಸಂಪ್ರದಾಯ ಮತ್ತು ಸಂಸ್ಕೃತಿ, ಹೆಣ್ಣಿಗೆ ಕೊಡುವಂಥ ಒಂದು ಗೌರವ. ಅದಕ್ಕಾಗಿ ಈ ನೀರು ಅಂದರೆ, ಇದು ಜಲ ಅಂದರೆ ಗಂಗೆ, ತುಂಗೆ, ಭದ್ರಾ, ಕಾವೇರಿ, ಈ ಕೃಷ್ಣೆ ಯಾರಪ್ಪ ಅಂದ್ರೆ ತಾಯಿ ಸ್ವರೂಪಗಳು. ತಾಯಿ ನಮ್ಮನ್ನು ಹೆಂಗೆ ಸಂರಕ್ಷಣೆ ಮಾಡ್ತಾಳೋ, ನೀರಿದ್ರೆ ಎಲ್ಲರ ಬದುಕು ಹಸನಾಗ್ತದೆ. ಅಂಥ ತಾಯಿಗೆ ಇವತ್ತು ನಾವು ಎಲ್ಲ ರೈತರಿಂದ ಬಾಗಿನವನ್ನು ಅರ್ಪಣೆ ಮಾಡಿ ಖುಷಿಯಿಂದ ಇಂಥ ಕೆಲಸವನ್ನು ಮಾಡಿ ಈ ಥರ ನಾವು ಬಾಗಿನ ಅರ್ಪಣೆ ಮಾಡ್ಬೇಕಂತೇಳಿ ನಮ್ಮ ಬಂಗಾರಿಗೌಡರು ಹೇಳಿದಾಗ ಭಾಳ ಸಂತೋಷ ಆಯಿತು. ನಾವೆಲ್ಲ ಫೋನಿನ ಮುಖಾಂತರ ದನಿಗಳಿಗೆ, ನಮ್ಮ ಎಮ್ಮೆಜಿಯವರಿಗೆ, ನಮ್ಮ ಹಿರೇಮಠ ಗುರುಗಳಿಗೆ, ನಾಲ್ಕರು ಗುರುಗಳಿಗೆ, ಎಲ್ಲ ರೈತರಿಗೆ, ನಮ್ಮ ಗಾಪಜಿ ಚನ್ನಬಸಪ್ಪ ಹೇಳಿದಾಗ ಎಲ್ಲರೂ ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿಲ್ಲ. ನಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದವನ್ನು ಹೇಳುತ್ತಾ, ಎಲ್ಲರೂ ಸಮಯ ಆದ ಕಾರಣ ಅಮಾಶ್ರಮ ಎಲ್ಲರೂ ಕಂಪಲ್ಸರಿ